ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಡಾಕ್ಟರ್ ಸುಮಾರಾಣಿ ಶಂಭು. ಮೊದಲಿಗೆ ಹೆಡ್ಲೈನ್ಸ್. ಬೀದಿಗೆ ಬಂತು ಮಂಡ್ಯ ಜಿಲ್ಲಾ ಪಂಚಾಯತ್ ರಗಳೆ. ಅಧ್ಯಕ್ಷರ ರಾಜೀನಾಮೆಗೆ ಜೆಡಿಎಸ್ ಸದಸ್ಯರ ಬಿಗಿಪಟ್ಟು. ಸಿಇಒ ವಿರುದ್ಧವೂ ಧಿಕ್ಕಾರ ಕೂಗಿ ಆಕ್ರೋಶ. ಹೈಡ್ರೋಫೋನಿಕ್ ತಂತ್ರಜ್ಞಾನದ ಮೂಲಕ ಸರಳ ಕೃಷಿ ವಿಧಾನ. ಡಾಕ್ಟರ್ ಬಿ ಶಿವಲಿಂಗಯ್ಯ, ಮೀರಾ ಶಿವಲಿಂಗಯ್ಯರವರ ದೂರದೃಷ್ಟಿಯ ಪರಿಕಲ್ಪನೆ. ನೀರು ಬಳಸಿ ತಾಜಾ ಫಸಲು ಬೆಳೆಯುವ ಪರಿ. ಸ್ವರ್ಣ ಟಿವಿ ವಿಶೇಷ ವರದಿ. 5ನೇ ದಿನಕ್ಕೆ ಕಾಲಿಟ್ಟ ನಿವೇಶನ ರಹಿತರ ಹೋರಾಟ. ಪ್ರತಿಭಟನೆಗೆ ಕಿಂಚಿತ್ತೂ ಸ್ಪಂದಿಸದ ಮಂಡ್ಯ ಜಿಲ್ಲಾಡಳಿತ. ನಿವೇಶನ ಹಂಚಿಕೆಗೆ ಪ್ರತಿಭಟನಾ ನಿರತರ ಬಿಗಿಪಟ್ಟು. ಮಳವಳ್ಳಿ ಶಾಸಕರ ವಿರುದ್ಧ ಕಾಂಗ್ರೆಸ್ ಅಸಮಾಧಾನ. ಉದ್ಘಾಟನೆಗೊಂಡಿರುವ ಕಟ್ಟಡಕ್ಕೆ ಮರು ಉದ್ಘಾಟನೆ ಸಾಹಸ. ತಾಲೂಕು ಪಂಚಾಯಿತಿ ಎದುರು ಬೃಹತ್ ಪ್ರತಿಭಟನೆ. ವಿಕಲಚೇತನವನ್ನ ಮೆಟ್ಟಿ ನಿಂತ ಸುಪ್ತ ಪ್ರತಿಭೆ. ಕಿರುಚಿತ್ರ ನಿರ್ಮಿಸಿ ನಿರ್ದೇಶಿಸಿದ ಕಥೆಗಾರ. ಗಾಂಧಿ ನಗರವೇ ತಿರುಗಿ ನೋಡಿದ ಸಾಧನೆ. 100 ರಸ್ತೆಯಲ್ಲಿ ಬಾಯಿ ತೆರೆದುಕೊಂಡಿರುವ ಯುಜಿಡಿ. ನಗರಸಭೆಗೆ ಹೇಳಿದರೂ ಕಿಂಚಿತ್ತೂ ಸ್ಪಂದನೆ ಇಲ್ಲ. ನಾಗರಿಕರಿಂದ ತೀವ್ರ ಆಕ್ರೋಶ. ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ತಾವು ನಿರ್ವಹಿಸ್ತಾ ಇರುವಂತಹ ಹಣಕಾಸು ಸ್ಥಾಯಿ ಸಮಿತಿ ಸಭೆಯನ್ನ ನಡೆಸಲು ವಿಫಲರಾಗಿದ್ದಾರೆ. ಅಧ್ಯಕ್ಷರ ಅವಧಿ ಮುಗಿದಿದ್ದರೂ ಸಹ ನಿಯಮ ಬಾಹಿರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ರವರು ಕೂಡ ಅಧ್ಯಕ್ಷರ ಕೈಗೊಂಬೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಎಂದು ಆಪಾದಿಸಿ ಅಧ್ಯಕ್ಷರ ವಿರುದ್ಧ ಬಂಡಾಯ ಸಾರಿರುವ ಜೆಡಿಎಸ್ ಸದಸ್ಯರು ಜಿಲ್ಲಾ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸದಸ್ಯರ ಹೊಂದಾಣಿಕೆಯ ಕೊರತೆಯಿಂದಾಗಿ ಕಳೆದ ಹಲವು ತಿಂಗಳಿನಿಂದ ಜಿಲ್ಲಾ ಪಂಚಾಯತ್ ಸಭೆ ನಡೆದಿಲ್ಲ. ಅನುದಾನ ಸರ್ಕಾರಕ್ಕೆ ವಾಪಸ್ಸಾಗುವ ಸಾಧ್ಯತೆ ಇದೆ. ಜೊತೆಗೆ ಅಧ್ಯಕ್ಷರ ಅವಧಿ ಮುಗಿದಿದ್ದರೂ ಸಹ ಅಧಿಕಾರ ಬಿಟ್ಟುಕೊಡುತ್ತಿಲ್ಲ ಎಂಬುದು ಜೆಡಿಎಸ್ ಸದಸ್ಯರ ಗಂಭೀರ ಆರೋಪವಾಗಿದೆ. ಇವತ್ತು ಆಡಳಿತ ಪಕ್ಷದ ಸದಸ್ಯರು ಇವತ್ತು ಧರಣಿ ಹೂಡಬೇಕಾದ ಕಾರಣ ಇಲ್ಲಿರುವಂಥ ಸಿಇಒಗೆ ಕೆಲವು ಇನ್ಫಾರ್ಮೇಷನ್ ಇಲ್ಲ. ಕೆಲವು ಇನ್ಫಾರ್ಮೇಷನ್ ಗೊತ್ತಿದ್ರೂ ಕೂಡ ಇವತ್ತೇನು ಮಾಜಿ ಅಧ್ಯಕ್ಷರು, ನಿಕಟಪುರ ಅಧ್ಯಕ್ಷರು ಅಂತೇನು ನಾವು ಕರಿತೀವಿ, ಅವರ ಕೈ ಬೊಂಬೆ ಆಗಿ ಅವರ ಪತಿಯವರ ಆದೇಶಕ್ಕೆ ಮಣಿದು ಇವತ್ತು ಇಲ್ಲದ ಸಲ್ಲದ ಕಾನೂನನ್ನು ಹುಡುಕಿ ಇವತ್ತು ಲೋಪವನ್ನು ತೋರಿಸಿ ಇವತ್ತು ಸರ್ಕಾರಕ್ಕೆ ಒತ್ತಾಗ್ತಾರೆ. ಸಭೆಯಲ್ಲಿ ಅಧ್ಯಕ್ಷರನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಭಾಗವಹಿಸುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷರಿಗೆ ಸಭೆ ಕರೆಯುವ ಅಧಿಕಾರವಿಲ್ಲ. ಆದರೂ ಸಹ ಸಿಇಒರವರು ಅಧ್ಯಕ್ಷರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಎಂದು ಆಪಾದಿಸಿ ಧಿಕ್ಕಾರಕ್ಕೋಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಸರ್ಕಾರಕ್ಕೆ ಪತ್ರ ಬರೆದು ವಿಶೇಷ ಸಾಮಾನ್ಯ ಸಭೆಯ ದಿನಾಂಕವನ್ನು ನಿಗದಿಪಡಿಸಿ 2020-21ನೇ ಸಾಲಿನ ಆಯವ್ಯಯ ಮತ್ತು ವಿವಿಧ ಇಲಾಖೆಗಳಿಗೆ ನಿಗದಿಯಾಗಿರುವ ಅನುದಾನಕ್ಕೆ ಕ್ರಿಯಾ ಯೋಜನೆ ಮಾಡಿ ಅನುಮೋದನೆ ಪಡೆದ ನಂತರ ಜಿಲ್ಲಾ ಅಭಿವೃದ್ಧಿಗೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. ಸಿಇಒರಾದಂಥ ಆಕ್ಷನ್ ತಗೊಳ್ಬೇಕಾಗಿತ್ತು. ಇಲ್ಲ ಮೀಟಿಂಗ್ನ ಕರೆಯೋದಕ್ಕೆ ಕರೀಲೇಬಾರ್ದಾಗಿತ್ತು. ಕರೆದ ಮೇಲೆ ಆ ಕಾನೂನುಬದ್ಧವಾಗಿ ಮಾಡಬೇಕಾಗಿತ್ತು. ಇವತ್ತು ಅದು ಮಾಡಿಲ್ಲ. ಇವತ್ತೇನು ಹೇಳ್ತಾ ಇರೋದು, ನೀವು ಸದಸ್ಯರುಗಳು ಸ್ಪಂದಿಸ್ತಾ ಇಲ್ಲ. ನಾವು ಮೀಟಿಂಗ್ ಲೆಟರ್ ಕೊಟ್ಟಿದ್ದೀವಲ್ಲ, ಮೀಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅವ್ರು ಬಿಟ್ಟು ಸಿಇಒ ಮೀಟಿಂಗ್ ಮಾಡ್ತಾರೆ ಮಾಡಲಿ. ಅಧ್ಯಕ್ಷರು ಅವರೇ ಅನ್ನೋದಕ್ಕೆ ರೈಟಿಂಗಲ್ಲಿ ಬರಬೇಕಲ್ವಾ? ಸರ್ಕಾರದಿಂದ ಬರಬೇಕಲ್ಲ. ಇವರೇ ಅಧ್ಯಕ್ಷರು ಮುಂದುವರಿತಾರೆ ಬರಬೇಕಲ್ವಾ? ಅವರೇ ಏಕಾಏಕಿ ನಿರ್ಧಾರ ಮಾಡ್ಕೊಬಿಟ್ಟು ನಾನೇ ಅಧ್ಯಕ್ಷರು ಅಂದರೆ ಸಿಇಒ ಅವ್ರಿಗೆ ಮಾತ್ರನೇ ಏನು ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪಂಚಾಯಿತಿ ಸಿಇಒ ಜುಲ್ಫಿಕರ್ ಉಲ್ಲಾರ್ ಅವರಿಗೆ ಮನವಿ ಸಲ್ಲಿಸಿದ ಜೆಡಿಎಸ್ ಸದಸ್ಯರು ಕೂಡಲೇ ಸೂಕ್ತ ನಿರ್ಣಯ ಕೈಗೊಳ್ಳುವ ಮೂಲಕ ಅಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಹಿಂದೆ ನಡೆದ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ಸು, ವಿಶೇಷ ಸಾಮಾನ್ಯ ಸಭೆ, ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕರೆದಿ ಕಾನೂನು ಬಾಹಿರ ಸಭೆಯಲ್ಲಿ ನೋಟ್ ಕೊಡಲಿಲ್ವ ಆ ವಿಚಾರ, ಜೊತೆಗೆ ನಮ್ಮ ನಿಕಟಪೂರ್ವ ಉಪಾಧ್ಯಕ್ಷರು ಕೊಟ್ಟಂಥ ನೋಟು, ಈ ಎಲ್ಲ ಅಂಶಗಳನ್ನು ಪರಿಗಣನೆ ತಗೊಂಡು ಸೋಮೋಟ ಸ್ವಯಂ ಪ್ರೇರಿತವಾಗಿ ಅವರ ತಪ್ಪು ಅರಿವಾಗಿ ಮುಂದುವರೆದು ಈ ಲೆಟ್ರಿಗೆ ಈಗೇನು ಬರೆದಿರೋ ಲೆಟ್ರು ಅದಕ್ಕೆ ಮುಂದುವರೆದ ಲೆಟ್ರನ್ನ ಬರಿತೀವಿ ಅಂತ ಒಪ್ಕೊಂಡಿದ್ದಾರೆ. ಇಲ್ಲಿ ನಾವು ಆರೋಗ್ಯಕರವಾಗಿ ಚರ್ಚೆ ಆಗಿದೆ. ಅವರು ಲೆಟ್ರು ಬರೆದು ನಮಗೆ ನೇರವಾಗಿ ತೋರಿಸೋ ತನಕ ನಾವು ಈ ಚಳವಳಿಯಿಂದ ಮುಂದೂಡ್ತೀವಿ. ಒಂದು ವೇಳೆ ನೆಟ್ರು ಬಿಡಲಿಲ್ಲ ಅಂತಂದರೆ ಈ ಚಳವಳಿ ನಿರಂತರವಾಗಿ ಕಂಟಿನ್ಯೂ ಆಯ್ತದೆ. ಅವ್ರು ಹೇಳಿಕ್ಕೆ ಆರೋಗ್ಯಕ್ಕೆ ಚರ್ಚೆ ಆಗಿದೆ, ನಾವು ಬರೀತಾರೆ ಅಂತ ಭರವಸೆ ಇದೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜುಲ್ಫಿಕರ್ ಉಲ್ಲಾರ್ ಅವರು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ
177(c)(3) ಪ್ರಕಾರ ಜಿಲ್ಲಾ ಪಂಚಾಯಿತಿಯ ಪ್ರತಿಯೊಬ್ಬ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಯ ಅವಧಿಯು ಆತನನ್ನು ಚುನಾಯಿಸಿದ ದಿನಾಂಕದಿಂದ 30 ತಿಂಗಳ ಅವಧಿಯಾಗಿರುತ್ತದೆ ಎಂದು ಸ್ಪಷ್ಟನೆ ನೀಡಿದರು. ಸರ್ಕಾರ 30 ತಿಂಗಳ ಅವಧಿಗೆ ಮೀಸಲಾತಿಯನ್ನು ನಿಗದಿಪಡಿಸಿ ಅಧಿಸೂಚಿಸಿದ ಸಂದರ್ಭದಲ್ಲಿ 177(2)(c)(3) ಜಾರಿಗೆ ಬರುತ್ತದೆ. ಪ್ರಸ್ತುತ ಸರ್ಕಾರವು ತಿದ್ದುಪಡಿಗೆ ಮುಂಚಿತವಾಗಿ 5 ವರ್ಷಗಳ ಅವಧಿಗೆ ಮೀಸಲಾತಿಯನ್ನು ನಿಗದಿಪಡಿಸಿರುವುದರಿಂದ ಸರ್ಕಾರ 30 ತಿಂಗಳ ಅವಧಿಗೆ ಮೀಸಲಾತಿಯನ್ನು ಬದಲಾಯಿಸಿ ಅಧಿಸೂಚಿಸುವವರೆಗೂ ಪ್ರಕರಣ ಜಾರಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದರು. ಯಾವ ಥರ ಇದೆ ಅಂದರೆ ಅವರು ಅರ್ಧಷ್ಟು ಸದಸ್ಯರು ಸೈನ್ ಮಾಡಿ ಫಸ್ಟ್ ಅಧ್ಯಕ್ಷರಿಗೆ ಮೀಟಿಂಗ್ ಕರೆಯಕ್ಕೆ ಹೇಳಬೇಕು. ಅವರಿಗೆ 15 ದಿವಸ ಟೈಮ್ ಇರುತ್ತೆ. ಆ 15 ದಿವಸದಲ್ಲಿ ಅಧ್ಯಕ್ಷರು ಕರೆದಿಲ್ಲ ಅಂದರೆ ಉಪಾಧ್ಯಕ್ಷರಿಗೆ ಕೊಡಬೇಕು. ಉಪಾಧ್ಯಕ್ಷರಿಗೆ 15 ದಿವಸ ಟೈಮ್ ಇರುತ್ತೆ. ಇಬ್ಬರು ಕರೆದಿಲ್ಲ ಅಂದರೆ CO ಕೊಡಬೇಕು. COಗೆ 15 ದಿವಸ ಟೈಮ್ ಇರುತ್ತೆ. CO ಕರೀಲೇಬೇಕು. CO ಕೆನಾಟ್ ಎಸ್ಕೇಪ್. ಇಷ್ಟೆಲ್ಲ ಪ್ರಾಸೆಸ್ ಆದಮೇಲೆ CO ಬರುತ್ತೆ. ದಿನ ಆ್ಯಕ್ಚುಲಿ ನಮ್ದು ಸಿಟ್ಟಿಂಗ್ಗಳು ನಡೀತಾನೆ ಇದೆ. ಅವ್ರ ಜೊತೆನೂ ಸಿಟ್ಟಿಂಗ್, ಇವ್ರ ಜೊತೆನೂ ಸಿಟ್ಟಿಂಗ್, ಇದು ದಿನನಿತ್ಯ ನಡೀತಾ ಇದೆ. ಇಟ್ ಇಸ್ ನಾಟ್ ಆಸ್ ಇಫ್ ನಾನು ಕೈಗೆ ಸಿಗ್ತಾ ಇಲ್ಲ, ನಾನು ಇಲ್ಲೇ ಇದ್ದೀನಿ, ನಾನು ಎಲ್ಲೂ ಹೋಗ್ತಾ ಇಲ್ಲ, ಡೈಲಿ ನಡೀತಾ ಇದೆ. ನನಗೆ ಇಂಡಿವಿಜುವಲಿ ಎಲ್ಲ ಸದಸ್ಯರು ಒಳ್ಳೆಯವರಿದ್ದಾರೆ. ನಾನು ನಿಮಗೆ ಘಂಟಾಘೋಷವಾಗಿ ಹೇಳ್ಬೋದು, ಯಾರೆಷ್ಟು ಜನ ಗೊತ್ತಿದ್ದಾರೆ ಅವರು ಎಲ್ಲ ಒಳ್ಳೆಯವರಿದ್ದಾರೆ. ಇಂಡಿವಿಜುವಲಿ ಒಬ್ಬರು ನಮಗೆ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಈ ಸಿದ್ಧಾಂತಗಳು ಇವ್ರದ್ದೇನು ನಾವು ಏನು ಹೇಳ್ಬೇಕು ಹೇಳಿ, ಮಂಡ್ಯದ ಸಮಸ್ಯೆ ಇದೆ, ಬಹುತೇಕ ಯಾವ ಜಿಲ್ಲೆನೂ ಇಲ್ಲ. ಇದು ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್. ಮಂಡ್ಯದ ನೂರಡಿ ರಸ್ತೆಯಲ್ಲಿ ಯುಜಿಡಿಯೊಂದು ಬಾಯಿ ತೆರೆದುಕೊಂಡಿದ್ದು ಬಗ್ಗಡದ ನೀರೆಲ್ಲ ರಸ್ತೆಯಲ್ಲಿ ಹರಿತಾ ಇದ್ರೂ ಸಹ ನಗರಸಭೆ ಸಿಬ್ಬಂದಿ ಕ್ರಮ ವಹಿಸಿಲ್ಲ. ದುರ್ವಾಸನೆಯಿಂದ ಈ ಭಾಗದ ವರ್ತಕರು ಬೇಸತ್ತಿದ್ದು ನಗರಸಭೆ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಗರದ ಹೃದಯ ಭಾಗದಲ್ಲಿರುವ ನೂರಡಿ ರಸ್ತೆಯ ಮಧುಲೋಕ ಬಾರ್ ಎದುರು ಹಾಗೂ ವಿಶ್ವಜ್ಞಾನಿ ಸಹಕಾರಿ ಮಳಿಗೆ ಸಮೀಪದಲ್ಲಿ ಯುಜಿಡಿಯೊಂದು ಬಾಯಿ ತೆರೆದುಕೊಂಡಿದ್ದು ಅಶುದ್ಧ ನೀರು ರಸ್ತೆಯಲ್ಲೆಲ್ಲ ಹರಿದಾಡಿದೆ. ಪ್ರಮುಖವಾಗಿ ವಾಣಿಜ್ಯ ವ್ಯವಹಾರಗಳ ಕೇಂದ್ರವಾಗಿರುವ ನೂರಡಿ ರಸ್ತೆಯ ವರ್ತಕರು ನಗರಸಭೆಗೆ ವಿಷಯ ಮುಟ್ಟಿಸಿದರೂ ಸಹ ಅಧಿಕಾರಿಗಳು ಸ್ಪಂದನೆ ತೋರಿಲ್ಲ ಎಂಬ ಗಂಭೀರ ಆರೋಪಗಳು ಕೇಳಿಬಂದವು. ಕಳೆದ 15 ದಿನಗಳಿಂದ ಈ ಸಮಸ್ಯೆ ಉಲ್ಬಣಗೊಂಡಿದ್ದರೂ ಸಹ ಯಾರೂ ಕ್ಯಾರೆ ಅನ್ನುತ್ತಾ ಇಲ್ಲ. ಕಳೆದ 1 ವರ್ಷದಿಂದ ನಾನು ಹೇಳಿದ್ದೀನಿ, ನಗರಸಭೆ ಕಂಪ್ಲೇಂಟ್ ಮಾಡಿದ್ದೀನಿ. ಏನಂತ, ಇಲ್ಲಿ ಈ ಕೋಳಿ ಸಾಗಣೆಗಳ ಕಸ ಆ ತೊಳೆಯೋದು, ಆ ಕ್ಲೀನ್ ಮಾಡೋದಲ್ಲ, ಕಸ ಎಲ್ಲ ಕಟ್ಕೊಂಡು ಈ ಮೋರಿ ಎಲ್ಲ ಬ್ಲ್ಯಾಕ್ ಆಗಿದೆ ಅಂತ. ಬಟ್ ಈ ಕಡೆ ಯಾರು ತಿರುಗಿ ನೋಡ್ತಾ ಇರೋ ದಿನ ಇದು. ಅಧಿಕಾರಿಗಳು ಬಂದರು, 1-2 ದಿನ ನೋಡಿದ್ರು, ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು. ಪುನಃ ಇದುವರೆಗೂ ಕ್ಲೀನ್ ಮಾಡಿಲ್ಲ. ಇದು ದಿನ 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 ಯಾವತ್ತೂ ಕಸ ಕಮ್ಮಿ ಆಗಲ್ಲನೋ, ಮೋರಿ ಚರಂಡಿ ಕಮ್ಮಿ ಆಗಲ್ಲ. ಎಲ್ಲ ಮೇಲಿಂದ ಹರ್ಕೊಬಾರ್ದೆಲ್ಲ ಕಟ್ಕೊಂಡು ದಿನ ಇದು ವಿಕೋಪಕ್ಕೆ ಹೋಗ್ತಾ ಇದೆ. ನಾವು ಸುಮಾರು ಸರಿ ಹೇಳಿದ್ದೀವಿ ನಗರಸಭಾ ಅಧಿಕಾರಿಗಳಿಗೆ, ಎಲ್ಲರಿಗೂ ಗಮನಿಸಿಲ್ಲ. ಇತ್ತೀಚೆಗೆ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಭಾಗಶಃ ಚರಂಡಿ ನೀರೆಲ್ಲ ಬ್ಲಾಕ್ ಆಗಿದ್ದು ಇದರಿಂದ ಯುಜಿಡಿ ಒಡೆದು ಹೋಗಿ ಅವಾಂತರ ಸೃಷ್ಟಿಯಾಗಿದೆ. ನಗರಸಭೆ ಸಿಬ್ಬಂದಿ ತುರ್ತು ಗಮನ ಹರಿಸಿ ಸಮಸ್ಯೆ ನಿವಾರಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ನೋಡಿ, ಒಂದು 15 ಡೇಸ್ ಆಯ್ತಿದೆ ಈ ಪ್ರಾಬ್ಲಮ್ ಆಗಿ. ಇದು ಎಲ್ಲ ವಾಸನೆ ತುಂಬ ಸ್ಮೆಲ್ ಬರ್ತದೆ. ಯಾವ ಅಂಗಡಿಗಳು ಸಹ ಬಗಲ್ ತೆಗಿಯೋಕ್ಕಾಗ್ತಲ್ಲ. ಅದು ಎಲ್ಲ ನಗರಸಭಾ ಅಧಿಕಾರಿಗಳಿಗೆಲ್ಲ ಗಮನಕ್ಕೆಲ್ಲ ತಂದಾಯಿತು. ಆದ್ರೂ ಯಾವುದೇ ರೀತಿ ಕೆಲಸ ಕಾರ್ಯಗಳಾಗಲಿಲ್ಲ. ಇಲ್ಲಿ ಒಂದು ದಿವಸ ಬಂದರು, ಓಪನ್ ಮಾಡಿದ್ರು, ಇದು ಬಿಟ್ಟರು, ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಹೋದರು. ತಿರ್ಗಾ ಮತ್ತೆ 3-4 ಡೇಸಿಂದ ಯಾರು ಈ ಕಡೆ ನೋಡೇ ಇಲ್ಲ. ಈ ರೋಡ್ ಅಲ್ಲಿವರೆಗೂ ಪೂರ ಇಲ್ಲಿ IDBI ಬ್ಯಾಂಕ್ವರೆಗೂ ಈ ಗಲೀಜು ನೀರು ಹೋಗುತ್ತೆ. ಅಲ್ಲಿ ಪಾರ್ಕಿಂಗ್ ನಿಲ್ಸೋರಾಗಲಿ, ಜನ ಓಡಾಡೋರಾಗಲಿ, ಅದ್ರ ಮೇಲೆ ಓಡಾಡ್ಕೊಂಡು ಸ್ಕೂಟ್ರುಗಳು, ಕಾರ್ಗಳು ಎಲ್ಲ ಅದ್ರ ಮೇಲೆ ಓಡಾಡ್ತಾ ಇದೆ. ಅಸಹ್ಯ ಅನಿಸ್ತಾ ಇದೆ ನೋಡೋಕ್ಕೆ. ಕೋಳಿ ತ್ಯಾಜ್ಯ ಸೇರಿದಂತೆ ಇನ್ನಿತರೆ ಅಶುದ್ಧ ಪದಾರ್ಥಗಳು ಚರಂಡಿಯಲ್ಲಿ ತೇಲಿ ಬರುತ್ತಿದ್ದು ಸ್ಥಳೀಯ ನಿವಾಸಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ವರ್ತಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಉದಾರೀಕರಣ, ಜಾಗತೀಕರಣದ ಫಲವಾಗಿ ಕೃಷಿ ಕ್ಷೇತ್ರ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಕೃಷಿ ಕ್ಷೇತ್ರದಲ್ಲೂ ಕೂಡ ನೂತನ ಆವಿಷ್ಕಾರಗಳು ನಡೀತಾ ಇವೆ. ದೂರದ ಇಸ್ರೇಲ್ ಟೆಕ್ನಾಲಜಿ ಮಾದರಿಯಲ್ಲಿ ಮಂಡ್ಯ ನಗರದಲ್ಲಿ ಹೈಡ್ರೋಫೋನಿಕ್ ಹೆಸರಿನಲ್ಲಿ ಸರಳ ಕೃಷಿ ವಿಧಾನವೊಂದನ್ನು ಅಳವಡಿಸಲಾಗಿದ್ದು ಬರೀ ನೀರಿನ ಮೂಲಕವೇ ಕುಟುಂಬಕ್ಕೆ ಅವಶ್ಯಕವಾದ ಹಣ್ಣು ತರಕಾರಿಗಳನ್ನು ಬೆಳೆದಿರುವಂತಹ ವಿನೂತನ ವಿಧಾನವನ್ನು ಮಂಡ್ಯದ ಶೈಕ್ಷಣಿಕ ವಲಯದ ಕುಟುಂಬವೊಂದು ಯಶಸ್ವಿಯಾಗಿ ನಿರ್ವಹಿಸಿದೆ. ಅವರು ಯಾರು, ಹೈಡ್ರೋಫೋನಿಕ್ ವಿಧಾನ ಹೇಗಿರುತ್ತೆ ಅಂತ ತಿಳಿಬೇಕಾದ್ರೆ ಈ ಸ್ಪೆಷಲ್ ರಿಪೋರ್ಟ್ ನೋಡಿ. ಮಂಡ್ಯದ ತಾವರೆಕೆರೆ ತವರು ನಿಲಯಕ್ಕೆ ಭೇಟಿ ನೀಡಿದರೆ ನಿಮಗೆ ಹೈಡ್ರೋಫೋನಿಕ್ ಕೃಷಿ ವಿಧಾನ ಆಕರ್ಷಿಸುತ್ತದೆ. ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಶಿವಲಿಂಗಯ್ಯ ಹಾಗೂ ಮಾಂಡವಿಯ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಮೀರಾ ಶಿವಲಿಂಗಯ್ಯರವರ ದೂರದೃಷ್ಟಿಯ ಫಲವಾಗಿ ಈ ಯೋಜನೆ ಯಶಸ್ವಿ ಕಂಡಿದೆ.
ಬೋರ್ವೆಲ್ನ ಈ ತಂತ್ರಜ್ಞಾನವನ್ನು ಕರ್ನಾಟಕಕ್ಕೂ ಪಸರಿಸಬೇಕೆನ್ನುವ ದೃಷ್ಟಿಯಿಂದ ತಮ್ಮ ತವರು ನಿಲಯದ ವಿಶಾಲ ಜಾಗವನ್ನು ಈ ವಿಧಾನಕ್ಕೆ ಬಳಸಿಕೊಂಡಿದ್ದಾರೆ. ಹೈಡ್ರೋಫೋನಿಕ್ ಎಂದರೆ ನೀರಿನಲ್ಲಿ ಬೆಳೆಯುವ ಗಿಡಗಳು ಎಂದರ್ಥ. ಈ ಯೋಜನೆಗೆ 10 ಅಡಿಯ 3 ಪೈಪುಗಳನ್ನು ಅಳವಡಿಸಲಾಗಿದೆ. ನೀರನ್ನು ಸ್ಟೋರೇಜ್ ಮಾಡಲು ದೊಡ್ಡದಾದ ದಬ್ರೆಯನ್ನು ಇಡಲಾಗಿದೆ. ಇಲ್ಲಿಂದ ನೀರನ್ನು ಪಂಪ್ ಮೇಲೆ ಪಂಪ್ ಮಾಡಿ ಪೈಪುಗಳ ಮೂಲಕ ನೀರು ಒಂದು ಪೈಪಿನಿಂದ ಮತ್ತೊಂದು ಪೈಪಿಗೆ ತಲುಪುತ್ತದೆ. ನಂತರ ಅದೇ ನೀರು ವಾಪಸ್ ಬರ್ತದೆ. ಈ ವಿಧಾನದಿಂದ ಒಂದೇ ಒಂದು ಹನಿ ನೀರು ಕೂಡ ವೇಸ್ಟ್ ಆಗೋಲ್ಲ. ಒಂದೇ 1 ಗ್ರಾಮ್ ಗೊಬ್ಬರ ಕೂಡ ವೇಸ್ಟ್ ಆಗುವುದಿಲ್ಲ. ಮತ್ತೆ ರೀಸೈಕಲ್ ಆಗುತ್ತೆ. 3 ಪೈಪ್ ಇದೆ, 10 ಅಡಿದು 3 ಪೈಪ್ ಇದೆ, ಒಂದು ಪಂಪ್ ಇದೆ. ಸೊ ಮತ್ತು ಈ ಪಂಪ್ ಇಲ್ಲಿಗೆ ನೀರು ಸ್ಟೋರ್ ಮಾಡಲಿಕ್ಕೆ ಒಂದು ದಬ್ರೆ ಇಟ್ಕೊಂಡಿದ್ದೇನೆ. ಸ್ಮಾಲ್ ಟ್ಯಾಂಕ್ ಹಾಕ್ಬೋದು ಅಥವಾ ತೊಟ್ಟಿ ಹಾಕ್ಬೋದು. ಅಲ್ಲಿಂದ ನೀರನ್ನ ಪಂಪ್ ಮಾಡಿ ಈ ಪೈಪ್ಗಳ ಮುಖಾಂತರ ಕಂಟಿನ್ಯೂಸ್ ಆಗಿ, ಅಂದ್ರೆ ಒಂದು ಪೈಪಿಂದ ಇನ್ನೊಂದು ಪೈಪ್ಗೆ, ಇನ್ನೊಂದು ಪೈಪಿಂದ ಮತ್ತೊಂದು ಪೈಪ್ಗೆ ಹೋಗಿ ಕೊನೆಯಲ್ಲಿ ಆ ನೀರು ವಾಪಸ್ ಇಲ್ಲಿಗೆ ಬರಬೇಕು. ಆ ತರ ಸಿಸ್ಟಮ್ ಮಾಡಿದ್ದೇವೆ. ಇಲ್ಲಿರುವ ಪೈಪುಗಳಿಗೆ ಮಣ್ಣು ಹಾಕಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಮಣ್ಣಿನ ಅವಶ್ಯಕತೆ ಇಲ್ಲದೆ ತರಕಾರಿ ಬೆಳೆಯಬಹುದು. ಸಂಪೂರ್ಣವಾಗಿ ನೀರಿನಲ್ಲೇ ಬೆಳೆ ತೆಗೆಯಬಹುದು. ಒಂದು ಕುಟುಂಬದಲ್ಲಿ 4 ಜನ ಇದ್ದರೆ 4 ಪೈಪಿನಲ್ಲಿ ತರಕಾರಿ ಬೆಳೆದುಕೊಳ್ಳಬಹುದು. ಈ ವಿಧಾನವನ್ನು RCC ಬಿಲ್ಡಿಂಗ್ ಮೇಲೆ ಅಥವಾ ಖಾಲಿ ಜಾಗದಲ್ಲೂ ಕೂಡ ಅಳವಡಿಸಿಕೊಳ್ಳಬಹುದು. ಜೊತೆಗೆ ತರಕಾರಿಗಳು ಸಹ ತಾಜಾತನದಿಂದ ಕೂಡಿರ್ತವೆ. ಪಾಟ್ನಲ್ಲಿ ಬೆಳೆಯೋದಕ್ಕಿಂತ ಈ ವಿಧಾನ ಉತ್ತಮ ಎನ್ನುತ್ತಾರೆ ಡಾಕ್ಟರ್ ಬಿ ಶಿವಲಿಂಗಯ್ಯ. ಈ ಪೈಪ್ನಲ್ಲಿ ನಾವು ಮಣ್ಣು ಹಾಕಬೇಕಾದ ಅವಶ್ಯಕತೆ ಇಲ್ಲ. ಇದರಲ್ಲಿ ನಾವೇನು ಹಾಕ್ತೀವಿ ಕೆಳಗಡೆಗೆ, ಈ ಪೈಪ್ ಒಳಗಡೆ ಇರುವಂತದ್ದು ಬರೀ ನೀರು ಮಾತ್ರ ಹೋಗ್ತಿರ್ತದೆ. ಇದ್ರ ಬೇರೆಗೆ ಯಾವುದೇ ತರದಂತ ನಾವು ಮಣ್ಣು ಹಾಕಿಲ್ಲ. ಇದು ಏನಿದ್ರು ಕೂಡ ಬರೀ ಸಸಿ ಇಟ್ಕೊಳ್ಳೋಕ್ಕೋಸ್ಕರವಾಗಿ ಸ್ವಲ್ಪ ಈ ತೆಂಗಿನಕಾಯಿ ಜುಂಗ್ ಹಾಕಿದ್ದಾವೆ ಮೇಲೆ. ಅದ್ರ ಜೊತೆನಲ್ಲಿ ಬೇರು ಪೂರ್ತಿ ನೀರಿನಲ್ಲೇ ಇದೆ, ಮಣ್ಣಿನಿಲ್ಲ. ಇದಕ್ಕೆ ಅಂದ್ರೆ ಮಣ್ಣಿನ ಅವಶ್ಯಕತೆ ಇಲ್ದೇನೆ ನಾವು ತರಕಾರಿನ ಬೆಳಿಬಹುದು. ಇವತ್ತಿನ ದಿನಗಳಲ್ಲಿ ನಾವೇನು ಇವಾಗ 4 ಜನ ಇದ್ರೆ ಮನೆಯಲ್ಲಿ 4 ಪೈಪಿನಲ್ಲಿ ನಾವು ತರಕಾರಿ ಬೆಳೆದ್ರೆ ನಮಗೆ ಬೇಕಾದ ತರಕಾರಿನ ನಾವೇ ನಮ್ಮ ರೂಫ್ ಮೇಲೆ, ಈಗಿರುವಂತ RCC ಬಿಲ್ಡಿಂಗ್ ಮೇಲೆ ಅಥವಾ ಇರುವಂತ ಅಕ್ಕಪಕ್ಕ ಸೈಟ್ ನಲ್ಲಿ ಇರುವಂತ ಜಾಗದಲ್ಲಿ ಒಂದೊಂದು ಈ ತರ ಯೂನಿಟ್ ಹಾಕೊಂಡ್ರೆ ಸೊ ತರಕಾರಿ ಬೆಳ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಈ ವಿಧಾನದಿಂದ ಟೊಮೊಟೊ, ಈರುಳ್ಳಿ, ಬದನೆಕಾಯಿ, ವಿವಿಧ ಬಗೆಯ ಸೊಪ್ಪುಗಳು, ವಿವಿಧ ಬಗೆಯ ಹೂವುಗಳನ್ನು ಸಹ ಬೆಳೆಯಬಹುದು. ಒಂದು ಸಾರಿ ಯೂನಿಟ್ ಅನ್ನ ಸೆಟಪ್ ಮಾಡಿದ್ರೆ ಸಾಕು, ನಿರಂತರವಾಗಿ ಫಸಲು ಪಡೆಯಬಹುದು. ಇದರಲ್ಲಿ ಟೊಮೊಟೊ, ಬದನೆಕಾಯಿ, ಆಮೇಲೆ ಸೊಪ್ಪುಗಳು ಪ್ರತಿಯೊಂದನ್ನು ಕೂಡ ಇಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ. ಒಂದ್ಸಲ ಅಳವಡಿಸ್ಕೊಂಡ್ಬಿಟ್ರೆ ಸೊ ಕಂಟಿನ್ಯೂಸ್ ಆಗಿ ನಾವು ಇದನ್ನ ಏನು ಕೆಲಸ ಇಲ್ಲ, ಪಂಪ್ ಆನ್ ಮಾಡೋದು, ದಿವಸ ಒಂದ್ಸಲ ಅದ್ರದ್ದು TDS ಎಷ್ಟಿದೆ ಅಂತೇಳಿ ಮೆನ್ಯೂರ್ಗೆ ಚೆಕ್ ಮಾಡಿಕೊಂಡ್ರೆ ಅದ್ರ ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ಈ ಮಂಡ್ಯ ಜಿಲ್ಲೆ ಜನತೆ ಇದನ್ನು ಮುಂದಕ್ಕೆ ಹೆಚ್ಚಿನ ರೀತಿಯಲ್ಲಿ ಬಳಸಲಿ ಅಂತೇಳಿ ನನ್ನ ಆಸೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಬಿ ಶಿವಲಿಂಗಯ್ಯರವರ ಅತ್ತೆ ನಾಗಲಕ್ಷ್ಮಿ ನಾಗರಾಜ್, ನಾವು ಹೊರಗಡೆಯಿಂದ ತರಕಾರಿ ತರಲ್ಲ, ದೇವರಿಗೆ ಬೇಕಾದ ಹೂವುಗಳು ಸಹ ಫ್ರೆಶ್ ಆಗಿ ಸಿಗ್ತವೆ. ಇದರಿಂದ ನಮಗೆ ಅನುಕೂಲವಾಗಿದೆ ಎನ್ನುತ್ತಾರೆ. ಮನೆ ಪ್ರತಿನಿತ್ಯ ನಾವು ಏನೇನು ಬಳಸ್ತೀವಿ ತರಕಾರಿಗಳನ್ನ ಅದನ್ನೆಲ್ಲ ನಮ್ಮ ಮನೆಯೇ ಹಾಕ್ಕೊಂಡಿದ್ದೀವಿ. ಭಾಳ ವರ್ಷದಿಂದ ನನಗೆ ಈ ಬಗ್ಗೆ ತುಂಬ ಇಂಟ್ರೆಸ್ಟು. ಆ ನೀರಿನಲ್ಲಿ ಬೆಳೆಯೋದು ನಮಗೆ ನಿಜವಾಗ್ಲೂ ಬರುತ್ತಾ ಇದರಲ್ಲಿ ಅಂತ ಅನುಮಾನ ಆಗಿತ್ತು. ಇವತ್ತು ಹಣ್ಣುಗಳು ಕಿತ್ಕೊಂಡಿದ್ದೀವಿ, ತುಂಬ ಸಂತೋಷ ಆಗ್ತಾ ಇದೆ. ಮಾಂಡವೀಯ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಮೀರಾ ಶಿವಲಿಂಗಯ್ಯ ಮಾತನಾಡಿ, ಈ ವಿಧಾನವನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬಹುದು ಮತ್ತು ಪರಿಶುದ್ಧವಾದ ಮತ್ತು ತಾಜಾತನದ ತರಕಾರಿಗಳನ್ನು ಹೈಡ್ರೋಫೋನಿಕ್ ಕೃಷಿ ತಂತ್ರಜ್ಞಾನದಿಂದ ಬೆಳೆಯಬಹುದು ಎಂದು ಹೇಳ್ತಾರೆ. ಹೂವಿನ ಗಿಡ ಅದೆಲ್ಲ ಬೆಳೆಸಬೇಕು ಅಂತ ಆಸೆ ಇದ್ದಾಗ ಇದನ್ನ ಬೆಳೆಸಿದಾಗ ಇದು ತುಂಬಾನೇ ನಮ್ಮ ನೀರಲ್ಲೂ ಉಳಿತಾಯ, ಮಣ್ಣಲ್ಲಿ ಉಳಿತಾಯ, ಮತ್ತು ಕ್ಲೀನ್ ಆಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇದು ತುಂಬ ಏನು ಎಕ್ಸ್ಪೆನ್ಸಿವ್ ಆಗಲ್ಲ. ಪಾಟ್ಗಳು ಅದೆಲ್ಲ ತೊಗೊಳ್ತೀವಿ, ಅದೆಲ್ಲ ಒಡೆದೋಗುತ್ತೆ. ಥರ ಏನು ಆರ್ಡಿನರಿ ನೀರಿನ ಪೈಪಲ್ಲಿ ಟೂತ್ಗಳು ಮಾಡಿ ಅದಕ್ಕೊಂದು ಪ್ಲಾಸ್ಟಿಕ್ ಲೋಟ ಇಟ್ಟು ಕಾಯಿನ ಜುಂಗ್ ಹಾಕಿ ಬೆಳೆಸಿರತಕ್ಕಂಥದ್ದು. ಕೃಷಿ ಕಾಯಕ ಕಷ್ಟವಾಗುತ್ತಿರುವ ಸಂದರ್ಭದಲ್ಲಿ ಕೇವಲ ನೀರಿನಿಂದಲೇ ತರಕಾರಿಗಳನ್ನು ಬೆಳೆಯುವ ಈ ತಂತ್ರಜ್ಞಾನವನ್ನು ಪ್ರತಿಯೊಬ್ಬರೂ ಸಹ ಅಳವಡಿಸಿಕೊಂಡು ಪ್ರಯೋಜನ ಪಡೆದುಕೊಳ್ಳಲಿ ಎಂಬುದು ಸ್ವರ್ಣವಾಹಿನಿಯ ಆಶಯವಾಗಿದೆ.
ಆಶ್ರಯ ನಿವೇಶನಕ್ಕೆ ಭೂಮಿ ಗುರುತಿಸಲು ದಿಕ್ಕು ತಪ್ಪಿಸ್ತಾ ಇರುವಂತಹ ಅಧಿಕಾರಿಗಳನ್ನ ವಜಾಗೊಳಿಸಿ ನಿವೇಶನ ಹಂಚಿಕೆಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತರು ಮಂಡ್ಯದಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಿರಂತರವಾಗಿ 5ನೇ ದಿನವೂ ಪ್ರತಿಭಟನೆ ನಡೆಸುತ್ತಿರುವ ಸದಸ್ಯರು ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 170ಕ್ಕೂ ಅಧಿಕ ನಿವೇಶನ ರೈತರಿಗೆ ಸರ್ಕಾರಿ ಭೂಮಿ ವಿತರಿಸಲು ಕಳೆದ 4 ವರ್ಷಗಳಿಂದ ಧರಣಿ, ಪ್ರತಿಭಟನೆ ಹಾಗೂ ಪಾದಯಾತ್ರೆ ನಡೆಸಿ ಜಿಲ್ಲಾಡಳಿತದ ಗಮನ ಸೆಳೆದಿರುವುದು ಸರಿಯಷ್ಟೇ. ಅಲ್ಲದೆ ನೂರಾರು ಬಾರಿ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿ, ತಹಸೀಲ್ದಾರ್, ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರಿಗೆ ಮನವಿ ಪತ್ರ ನೀಡಿ ಗಮನ ಸೆಳೆದರೂ ಸಹ ಇದುವರೆಗೆ ಪ್ರಯೋಜನವಾಗಿಲ್ಲ ಎಂದು ಬಿಗುಪಟ್ಟಿ ಹಿಡಿದು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಇವತ್ತಿಗೆ 5ನೇ ದಿನ ಕಾಲಿಟ್ಟಿದ್ದೀವಿ ಹೋರಾಟಕ್ಕೆ. ಇದುವರೆಗೂ ಯಾವ ಅಧಿಕಾರಿಯೂ ಬಂದಿಲ್ಲ. ಇನ್ನೂ ಮುಂದೆ ಬರ್ತಾ ಇದ್ದರೆ ಇನ್ನೂ ಬೇರೆ ರೀತಿ ಹೋರಾಟ ತಗೊಳ್ಬೇಕಾಗುತ್ತೆ. ನಿನ್ನೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದೀವಿ. ಮುಂದೆ ಹೈಕೋರ್ಟು, ಸುಪ್ರೀಂ ಕೋರ್ಟು ಯಾವುದಕ್ಕೂ ಮುಂದೆ ಹೋಗೋಕ್ಕೆ ನಾವು ರೆಡಿ ಇದ್ದೀವಿ. ಇದು ಮುಂದೆ ಹೋಗಬಾರ್ದು, ಇಲ್ಲಿಗೆ ಸ್ಟಾಪ್ ಆಗಬೇಕು. ಬಂದು ನಮ್ಮ ಜಾಗನ ಗುರುತಿಸಿ ಅದು ಹಕ್ಕುಪತ್ರ ನೀಡಿ ಅಂತ ಕೇಳ್ಕೊತಾ ಇದ್ದೀವಿ. ನೀವು ಕೊಟ್ಟಿರುವಂಥ ಜಮೀನು, ನೀವು ಗುರುತಿಸಿರೋ ಜಮೀನು ಅಳತೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ದಯವಿಟ್ಟು ಬಂದು ನೀವೇ ಗುರುತಿಸಿರೋ ಜಮೀನನ್ನು ಅಳತೆ ಮಾಡಿಲ್ಲ ಅಂತಂದರೆ ನಾವು ಮುಂದಕ್ಕೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ನೆನೆ ಲೋಕಾಯುಕ್ತವರು ಕೊಟ್ಟಿದ್ದೀವಿ, ಮುಂದಕ್ಕೆ ನಾವು ಹೈಕೋರ್ಟ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಾವು ಕ್ರಮವನ್ನು ಕೈ ತಗೋಬೇಕಾಯ್ತದೆ. ಪ್ರತಿಭಟನೆಯಲ್ಲಿ ಸತೀಶ್, ಲಕ್ಷ್ಮಿ, ಕಾಮಾಕ್ಷಿ, ಕುಳ್ಳಪ್ಪ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಮಳವಳ್ಳಿ ತಾಲೂಕಿನ ಧನಗೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಈಗಾಗಲೇ ಉದ್ಘಾಟನೆಗೊಂಡಿದ್ರೂ ಸಹ ಸದರಿ ಕಟ್ಟಡಕ್ಕೆ ಬೀಗ ಹಾಕಿಸಿ ಮರು ಉದ್ಘಾಟನೆಗೆ ಮುಂದಾಗಿರುವಂತಹ ಶಾಸಕರ ವರ್ತನೆಯನ್ನ ಖಂಡಿಸಿ ಕಾಂಗ್ರೆಸ್ ಮುಖಂಡರು ತಾಲೂಕು ಪಂಚಾಯಿತಿ ಕಚೇರಿ ಎದುರು ತೀವ್ರ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಶಾಸಕರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ಸಭೆ ಕರೆದಿದ್ದು ಇದನ್ನು ತಿಳಿದು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ಆರಂಭಿಸಿದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಚೇರಿ ಮುಖ್ಯ ದ್ವಾರದ ಮುಂದೆ ಕುಳಿತು ಪ್ರತಿಭಟನೆ ಆರಂಭಿಸಿದರಲ್ಲದೆ ಶಾಸಕರು ಹಾಗೂ ತಾಲೂಕು ಪಂಚಾಯಿತಿ ಇಒ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆಗೆ ಬರಬೇಕಿದ್ದ ಶಾಸಕರು ಮಧ್ಯಾಹ್ನ 2:30 ಸಮಯವಾದರೂ ಇತ್ತ ಸುಳಿದಿರಲಿಲ್ಲ. ಈ ಸಂಬಂಧ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಮನವಿ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡರು ಸದರಿ ಕಟ್ಟಡ ಉದ್ಘಾಟನೆಗೆ ಶಾಸಕರಿಗೆ ಶಿಷ್ಟಾಚಾರ ಪ್ರಕಾರ ಆಹ್ವಾನ ನೀಡಲಾಗಿತ್ತು. ಆದರೆ ಉದ್ದೇಶಪೂರ್ವಕವಾಗಿ ಶಾಸಕರು ಗೈರು ಹಾಜರಾಗಿದ್ದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದು ಕಚೇರಿ ಉದ್ಘಾಟನೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಫೋಟೋವನ್ನು ಇಒ ಅವರು ಜಿಲ್ಲಾಡಳಿತಕ್ಕೆ ಕಳುಹಿಸಿದ್ದು ಈಗ ಶಾಸಕರ ಒತ್ತಡಕ್ಕೆ ಮಣಿದು ಕಚೇರಿಗೆ ಬೀಗ ಹಾಕಿದ್ದಾರೆ ಎಂದು ಇಒ ಅವರು ಹಾಗೂ ಶಾಸಕರ ವಿರುದ್ಧ ಹರಿಹಾಯ್ದರು. ಮನವಿ ಸ್ವೀಕರಿಸಿದ ಇಒ ಸತೀಶ್ ಈ ಕುರಿತು ಮೇಲಾಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಅವರ ಸಲಹೆಯಂತೆ ಮುಂದಿನ ಕ್ರಮ ವಹಿಸುವ ಭರವಸೆ ನೀಡಿದರು. ಹೋಟೆಲ್ ನಡೀತಾ ಇದ್ದ, ಜೆಡ್ಪಿ ನಡೀತಾ ಇದ್ದ, ತಾಲೂಕ್ ಪಂಚಾಯತಿ ನಡೀತಾ ಇದ್ದ, ಎಲ್ಲಿ ನಡೀತಾ ಹೇಳಿ? ಪ್ರತಿಭಟನೆಯಲ್ಲಿ ಸುಷ್ಮಾ ರಾಜು, ಸುಜಾತ ಪುಟ್ಟು, ಪುಟ್ಟಸ್ವಾಮಿ, ಮಾಧು, ದೇವರಾಜ್, ಸುಂದರ್ರಾಜ್, ವಿಶ್ವಾಸ್ ಸೇರಿದಂತೆ ಹಲವಾರು ಮುಖಂಡರು, ಕಾಂಗ್ರೆಸ್ನ ಚುನಾಯಿತ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೇವರಾಜು, ಧನಗೂರು ಗ್ರಾಮದ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಶಿಷ್ಟಾಚಾರದ ಪ್ರಕಾರ ಉದ್ಘಾಟನೆ ಆಗಿಲ್ಲವಾದ್ದರಿಂದ ದಿನಾಂಕ ನಿಗದಿಪಡಿಸಿ ಉದ್ಘಾಟನೆ ಮಾಡುವುದಾಗಿ ಹೇಳಿರುವ ಶಾಸಕರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದರಲ್ಲದೆ ತಾಲೂಕಿನಲ್ಲಿ ರಕ್ತಪಾತ ನಡೆಸಿ ಕಟ್ಟಡ ಉದ್ಘಾಟನೆ ನಡೆಸುವ ಆಸೆ ಇದ್ದರೆ ಶಾಸಕರು ಕಟ್ಟಡ ಮರು ಉದ್ಘಾಟನೆ ಮಾಡಲಿ ಎಂದು ಎಚ್ಚರಿಸಿದರು. ಹೇಳುದು ಎಲ್ಲರೂ ಹೇಳುವಂಥದ್ದಲ್ಲ. ನಾವು ಏನೇ ಹೇಳ್ಬೇಕಾದ್ರೂ ನಮ್ಗೆ ಆತ್ಮಸಾಕ್ಷಿ ಒಂದು ಬೇಕು. ನೀವು ಮಾಡಿರೋ ಕೆಲಸನ ಹೇಳಿ ಸ್ವಾಮಿ, ನಾವು ಒಪ್ಕೋತೀವಿ, ಇಲ್ಲ ಅಂತ ಹೇಳಲ್ಲ. ಈಗ ಹಿಂದಿನ ಶಾಸಕರು ಮಾಡಿದಾರಲ್ಲ ಸ್ವಾಮಿ, KSRTC ಸೈನಿಂಗ್ ಸೆಂಟ್ರು, ಮಹಿಳಾ ಭವನ, ಒಂದು ಅಂಬೇಡ್ಕರ್ ಭವನ, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಸ್ಪತ್ರೆ, ಸ್ಟೇಡಿಯಂ, ಇದು ಸಾಕ್ಷಿ ಗುಡ್ಡೆ.
ನೀವು ಹೇಳಿ ಸ್ವಾಮಿ, ಸಾಕ್ಷಿ ಗುಡ್ಡೆ ಏನದೆ ಅಂತಂದ ನೀವು. ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ನಡೀಬೇಕಾಗಿದ್ದಂತಹ ಕೆಡಿಪಿ ಸಭೆಗೆ ಕಾಂಗ್ರೆಸ್ ಮುಖಂಡರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 2:15ಗೆ ಬಂದು ಸಭೆ ಆರಂಭಿಸಿದ ಶಾಸಕರ ಕ್ರಮ ವಿರೋಧಿಸಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಶಾಸಕರು ಹಾಗೂ ತಾಲೂಕು ಪಂಚಾಯಿತಿ ಅಧ್ಯಕ್ಷರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಹಾಗೆಯೇ ಸಭೆಯಲ್ಲಿ ಕೆಲಕಾಲ ಗದ್ದಲದ ವಾತಾವರಣ ನಿರ್ಮಾಣ ಆಯಿತು. ಬೆಳಿಗ್ಗೆ 11 ಗಂಟೆಗೆ ಸಭೆ ನಿಗದಿಯಾಗಿತ್ತಾದರೂ ಶಾಸಕರ ಬರುವಿಕೆ ತಿಳಿದು ಕಾಂಗ್ರೆಸ್ ಮುಖಂಡರು ದನಗೂರು ಗ್ರಾಮದ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಮರು ಉದ್ಘಾಟನೆಗೆ ಮುಂದಾಗಿರುವ ಶಾಸಕರ ಕ್ರಮವನ್ನು ವಿರೋಧಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 2:15 ಆದರೂ ಶಾಸಕರು ಸಭೆಗೆ ಬಂದಿರಲಿಲ್ಲ. ಬೆಳಿಗ್ಗೆ ನಿಗದಿಯಾಗಿದ್ದ ಸಭೆಗೆ ಮಧ್ಯಾಹ್ನ ಬಂದು ಸಭೆ ನಡೆಸುತ್ತಿರುವ ಶಾಸಕರ ಕ್ರಮವನ್ನು ತೀವ್ರವಾಗಿ ವಿರೋಧಿಸಿದ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಿ ಪುಟ್ಟಸ್ವಾಮಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಷ್ಮಾ ರಾಜು, ಸುಜಾತ ಕೆಎಂ, ಪುಟ್ಟು ಮತ್ತಿತರರು ಈಗಾಗಲೇ ತಡವಾಗಿದ್ದು ಅಧಿಕಾರಿಗಳು ಸಹ ಈವರೆಗೆ ಕಾದು ವಾಪಸ್ಸಾಗಿರುವುದರಿಂದ ಸಭೆಯನ್ನು ಮುಂದೂಡಿ ಎಂದು ವೇದಿಕೆ ಮುಂದೆ ನಿಂತು ಆಗ್ರಹಿಸಿದರು. ಇದಕ್ಕೆ ಸೊಪ್ಪು ಹಾಕದ ಶಾಸಕ ಅನ್ನದಾನಿ, ನಾನು ಬೆಳಿಗ್ಗೆ ಬಂದು ಸಭೆ ನಡೆಸಲು ನೀವೆಲ್ಲ ಅಡ್ಡಿಪಡಿಸಿದ್ದೀರಿ ಎಂದು ಹರಿಹಾಯ್ದರಲ್ಲದೆ ಇವರುಗಳ ವಿರುದ್ಧ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ದೂರು ನೀಡಿ ಕಾನೂನು ಕ್ರಮ ಜರುಗಿಸುವಂತೆ ಇಒ ಅವರಿಗೆ ಸೂಚಿಸಿದರು. ಅಲ್ಲದೆ ಪೊಲೀಸರನ್ನು ಕರೆದು ಸಭೆಗೆ ಅಡ್ಡಿಪಡಿಸುತ್ತಿರುವ ಇವರನ್ನು ಹೊರ ಕಳುಹಿಸುವಂತೆ ಪೊಲೀಸರಿಗೆ ತಾಕೀತು ಮಾಡಿದರು. ಶಾಸಕರ ಈ ಕ್ರಮಕ್ಕೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದಾಗ ಕೆಲ ಕಾಲ ಸಭೆಯಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಕೊನೆಗೆ ಮಧ್ಯೆ ಪ್ರವೇಶಿಸಿದ ಪೊಲೀಸರು ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನ ಸಮಾಧಾನಪಡಿಸಿ ಹೊರ ಕಳುಹಿಸಿದ ನಂತರ ಶಾಸಕರು ಸಭೆ ಮುಂದುವರೆಸಿದರು. ಹಲಗೂರು ಹೋಬಳಿಯ ಬಸಾಪುರ ಗ್ರಾಮದ ನಿವಾಸಿ ಮಾನಸಿಕ ಅಸ್ವಸ್ಥ ನಾಗರಾಜು ಅವರು ಸುಮಾರು ವರ್ಷಗಳಿಂದ ಬೀದಿ ಬೀದಿ ಸುತ್ತುತ್ತಾ ಇದ್ದು ಇದನ್ನು ಕಂಡ ಶಿಕ್ಷಕರಾದ ಸುಂದರಪ್ಪ ಮತ್ತು ಬೋರೇಗೌಡ ಅವರು ಅವರ ತಲೆಮುಡಿ ತೆಗೆಸಿ ನೂತನ ಉಡುಪು ತೊಡಿಸಿ ಊಟ ಕೊಡಿಸಿ ಮಾನವೀಯತೆಯನ್ನ ಮೆರೆದಿರುವಂತಹ ಘಟನೆ ಹಲಗೂರು ಪಟ್ಟಣದಲ್ಲಿ ನಡೆದಿದೆ. ಈ ಕುರಿತು ಒಂದು ವಿಶೇಷವಾದ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಲಿಂಗಪಟ್ಟಣ ಗ್ರಾಮದ ಶಿಕ್ಷಕರಾದ ಸುಂದರಪ್ಪ ಮಾತನಾಡಿ, ಹಲವು ವರ್ಷಗಳಿಂದ ಅಂಗವಿಕಲರ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಪ್ರತಿ ದಿವಸ ಶಾಲೆಗೆ ಹೋಗುವಾಗ ಮಾನಸಿಕ ಅಸ್ವಸ್ಥರನ್ನು ಕಂಡು ಸೇವೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಹಲಗೂರಿನಲ್ಲಿರುವ 3 ಮಾನಸಿಕ ಅಸ್ವಸ್ಥರಿಗೆ ಲಾಕ್ಡೌನ್ನಲ್ಲಿ ಪ್ರತಿ ದಿವಸ 3 ವೇಳೆ ಊಟ ನೀಡುತ್ತಿದ್ದೆ. ಈ ಅಕ್ಟೋಬರ್ನಲ್ಲಿ ರಜೆ ಇರುವ ಕಾರಣ ಮಳವಳ್ಳಿ ತಾಲೂಕಿನಾದ್ಯಂತ ಇರುವ ಮಾನಸಿಕ ಅಸ್ವಸ್ಥರನ್ನು ಹುಡುಕಿ ಅವರ ಸೇವೆ ಮಾಡುತ್ತಿದ್ದೇನೆ. ಕಾರ್ಯಕ್ರಮವನ್ನು ಹಲಗೂರು ಭಾಗದಿಂದ ಪ್ರಾರಂಭಿಸಿದ್ದೇನೆ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದರು. ಹೊಸ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ಹಾಕಿ ಈ ದಿನ ಅದನ್ನು ಹೊಸ ಮನುಷ್ಯನಾಗಿ ಮಾಡಿದ್ದೇವೆ. ಈತನಿಗೆ ಸರ್ಕಾರ ಅಥವಾ ಸಹಕಾರ ಸಂಸ್ಥೆಗಳು ಆತನಿಗೆ ಔಷಧೋಪಚಾರವನ್ನು ಮಾಡಿದಾಗ ಆತ ಸರಿ ಹೋಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದ್ದರಿಂದ ಘನ ಸರ್ಕಾರ ಈ ಕಡೆ ಗಮನ ಹರಿಸಿ ಈ ವ್ಯಕ್ತಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸಬೇಕು ಅಂತ ಕೇಳ್ತಾ ಸಹಕರಿಸಿದ ಎಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಿಟ್ಟೂರು ಶಾಲೆಯ ಮುಖ್ಯ ಶಿಕ್ಷಕರಾದ ಬೋರೇಗೌಡ ಮಾತನಾಡಿ, ಈ ಸೇವೆ ಸಲ್ಲಿಸುತ್ತಿರುವ ಸುಂದರಪ್ಪ ಅವರಿಗೆ ಧನ್ಯವಾದಗಳು. ಇವರ ಸೇವೆ ನಿರಂತರವಾಗಿ ನಡೆಯಲಿ. ಹರೆಹುಚ್ಚನಾಗಿ ಬೀದಿ ಬೀದಿ ಸುತ್ತುತ್ತಿದ್ದ ನಾಗರಾಜು ಅವರನ್ನು ಗುರುತಿಸಿ ಸಹಕರಿಸಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಎಂದರು. ಅವನು ಬಹಳ ದಿನದಿಂದ ಸ್ನಾನ ಕೂಡ ಇಲ್ಲ, ಕೂದಲೆಲ್ಲ ಬೆಳೆಸ್ಕೊಂಡು ತುಂಬ ಅನಾರೋಗ್ಯಕ್ಕೆ ತುತ್ತಾಗಿ ಊಟನೂ ಇಲ್ಲದೇ ತುಂಬ ಕೃಷನಾಗಿದ್ದ. ಇದನ್ನು ಗಮನಿಸಿದಂತಹ ನಮ್ಮ ಸ್ನೇಹಿತರಾದ ಸುಂದರಪ್ಪನವರು ಆತನಿಗೆ ಈ ದಿನ ಸ್ನಾನ ಮಾಡಿಸಿ ಸ್ವಲ್ಪ ಅವನಿಗೆ ಹೊಸ ಬಟ್ಟೆ ಕೊಡಿಸೋಣ ಅಂತೇಳಿ ಒಂದು ಉದ್ದೇಶದಿಂದ ಇಟ್ಕೊಂಡು ಈ ದಿನ ಎಲ್ಲರೂ ಸೇರಿಕೊಂಡು ನಮ್ಮ ಸ್ನೇಹಿತರಿರ್ತಕ್ಕಂಥ ಸ್ನೇಹಿತರು ಮುಸಲ್ಮಾನ್ ಬಾಂಧವರು, ನಾವು ಹಿಂದೂ ಬಾಂಧವರೆಲ್ಲ ಸೇರಿಕೊಂಡು ಒಟ್ಟಾಗಿ ಪ್ರತಿದಿನ ಇಲ್ಲೊಬ್ಬರು ಮುಸಲ್ಮಾನರು ತಾಯಿ ಊಟ ಕೊಡ್ತಾಯಿದ್ರು. ಭಾಳ ಸಂತೋಷ ಆಯಿತು ನಮಗೆ.
ಅವ್ರು ಇಲ್ಲಿ ಬಿಡಪ್ಪ ನನ್ನ ಮಗನ ಥರ ಅಂತೇಳಿ ತಿಳ್ಕೊಂಡು ಕೊಡ್ತಾಯಿದ್ರು. ಇದು ನಮ್ಮ ಬಾಂಧವ್ಯದ ಭಾವೈಕ್ಯತೆಯನ್ನು ತೋರಿಸುತ್ತೆ. ಈ ಸಂದರ್ಭದಲ್ಲಿ ನಂಜಯ್ಯ, ಶಿವರಾಜು, ನಾಗರಾಜು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಗಾಂಧಿನಗರ ಗ್ರಾಮದ ವಿಕಲಚೇತನ ನವೀನ್ ರವರ ಸಾಧನೆಗೆ ಬೆಂಗಳೂರು ಗಾಂಧಿನಗರವೇ ತಿರುಗಿ ನೋಡ್ತಾ ಇದೆ. ಕಿರುಚಿತ್ರದ ಕಥೆ ಬರೆದು ನಿರ್ಮಾಣ ಹಾಗೂ ನಿರ್ದೇಶಿಸಿ ಸೈ ಎನ್ನಿಸಿಕೊಂಡಿದ್ದಾರೆ ನವೀನ್ ಅವರು. ಆ ಮೂಲಕ ಅಂಗವಿಕಲರು ಸಹ ಮನಸ್ಸು ಮಾಡಿದ್ರೆ ಯಾವ ರೀತಿಯ ಸಾಧನೆ ಬೇಕಾದರೂ ಮಾಡಬಹುದು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ. ನವೀನ್ ಅವರ ಯಶೋಗಾಥೆಯನ್ನ ನೋಡ್ಕೊಂಬನ್ನಿ. ಗಾಂಧಿನಗರ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ್ದ ನವೀನ್ ರವರು ಹುಟ್ಟು ಅಂಗವಿಕಲರಾಗಿದ್ದು ಏನು ಮಾಡಲು ಸಾಧ್ಯವಿಲ್ಲ ಎಂದು ಸುಮ್ಮನೆ ಕೂರದೆ ಜೀವನದಲ್ಲೇ ಏನಾದರೂ ಸಾಧನೆ ಮಾಡಬೇಕೆಂದು ಬೆಂಗಳೂರಿನ ಖಾಸಗಿ ವೃತ್ತಿ ಮಾಡಿಕೊಂಡು ಬರುವ ಸಂಬಳದಲ್ಲೇ ಅಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟು ಸಿನಿಮಾ ರಂಗದಲ್ಲೂ ತೊಡಗಿಕೊಂಡು ಕಿರುಚಿತ್ರವನ್ನು ಮಾಡಿದ್ದೇನೆ ಎನ್ನುತ್ತಾರೆ ನಿರ್ದೇಶಕ ನವೀನ್. ಸ್ವಂತವಾಗಿ ನಾನೇ ದುಡ್ಡು ಹಾಕಿ ಡೈರೆಕ್ಷನ್ ಮಾಡಬೇಕು ಅಂತ ಹೊರಟಾಗ ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದು ಒಂದೇ, ಫಿಲಮ್ ಮಾಡಿದ್ರೆ ಒಂದು ದೊಡ್ಡ ಸಿನಿಮಾ ಥರನೇ ಮಾಡಬೇಕು, ಟೆಕ್ನಿಕಲಿ ತುಂಬ ಚೆನ್ನಾಗಿರಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ 1 ವರ್ಷ ಟೈಮ್ ತೊಗೊಂಡು ಕಾಲ್ ಸೆಂಟ್ರ್ನಲ್ಲಿ ಕೆಲಸ ಮಾಡಿ ಅದ್ರ ಬರೋ ಸಂಪಾದನೆಯಲ್ಲಿ ನನಗರ್ಧ ಮತ್ತು ಸಿನಿಮಾಗರ್ಧ ಈ ಥರ ಒಂದು ವರ್ಷದಿಂದ ಟ್ರೈ ಮಾಡಿ ಇವಾಗ ಕಂಪ್ಲೀಟ್ ಆಗಿದೆ. ಜೊತೆಗೆ ಮೊನ್ನೆ ದಿನ ಪ್ರಗುಣಿ ಒಂದು ಪ್ಲ್ಯಾಟ್ಫಾರ್ಮ್ಗೆ ಅಪ್ಲೋಡ್ ಮಾಡಿದ್ದೀನಿ ಸಿನಿಮಾನ. ದಯವಿಟ್ಟು ನೋಡಿ ನನಗೆ ಆಶೀರ್ವಾದ ಮಾಡಿ. ಸದ್ಯ ನವೀನ್ ರವರ ಕಿರುಚಿತ್ರ ಬಡಿತ www.praguni.com ಕಿರುಚಿತ್ರದ ಸಂಸ್ಥೆಯಲ್ಲಿ ವೆಬ್ಸೈಟ್ನಲ್ಲಿ ಬಿಡುಗಡೆಯಾಗಿದ್ದು ಈ ಚಿತ್ರವನ್ನು ಎಲ್ಲರೂ ನೋಡಿ ಪ್ರೋತ್ಸಾಹ ನೀಡಬೇಕು. ಅಲ್ಲದೆ ನವೀನ್ ರವರು ಅಂಗವಿಕಲತೆಯನ್ನ ಮರೆತು ಈ ಸಾಧನೆಯನ್ನ ಮಾಡಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮ್ಮ ಪ್ರಾಬ್ಲಮ್ ಥರನೇ ಯೋಚನೆ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಅದು ಬಿಟ್ಬಿಟ್ಟು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾವಾಗಲೂ ಚೆನ್ನಾಗಿರೋರ್ಗೂ ಒಂದು ಪ್ರಾಬ್ಲಮ್ ಇರುತ್ತೆ, ವಿಕಲಚೇತನರಿಗೂ ಒಂದು ಪ್ರಾಬ್ಲಮ್ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಾರ್ದು. ಕೆಆರ್ಪೇಟೆ ತಾಲೂಕಿನ ಹೆಸರಾಂತ ಶಕ್ತಿ ದೇವತೆ ಎಂದೇ ಪ್ರಸಿದ್ಧಿ ಆಗಿರುವ ಹೇಮಾವತಿ ದಡತೀರದಲ್ಲಿ ಉದ್ಭವ ಆಗಿರುವಂತಹ ಶಕ್ತಿ ದೇವತೆ ಚಂದಗೋಳಮ್ಮ ದೇವಾಲಯಕ್ಕೆ ಅಧಿಕ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಹೊರ ಜಿಲ್ಲೆಗಳಿಂದ ಜನಸಾಗರ ಹರಿದು ಬಂತು. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಮಾಯ ಆಗಿತ್ತು. ಅಧಿಕ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ವಿಶೇಷ ಪೂಜೆ ಸಲ್ಲಿಸಲು ಹೊರ ಜಿಲ್ಲೆಯಿಂದ ಸಾವಿರಾರು ಸಾರ್ವಜನಿಕರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕೊರೋನಾದ ಆತಂಕವಿಲ್ಲದೆ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದ ಭಕ್ತಾದಿಗಳು ಪೂಜೆ ಪುರಸ್ಕಾರದಲ್ಲಿ ತೊಡಗಿದ್ದ ದೃಶ್ಯ ಕಂಡುಬಂತು. ಎರಡನೇ ಹಂತದಲ್ಲಿ ಕೊರೋನಾ ಬುಲೆಟಿನ್ಗಿಂತಲೂ ವೇಗವಾಗಿ ಚಲಿಸುತ್ತಿದೆ ಎಂದು ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳು ಎಚ್ಚರಿಕೆ ನೀಡಿರುವ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸುತ್ತಿರುವ ಕೆಲ ಸಾರ್ವಜನಿಕರು ಮಾಸ್ಕ್ ಧರಿಸದೆ, ಸಾಮಾಜಿಕ ಅಂತರವೂ ಇಲ್ಲದೆ ಪೂಜೆ ಸಲ್ಲಿಸುವುದಕ್ಕೆ ಮತ್ತು ಸಾಮಗ್ರಿ ಖರೀದಿಸುವುದಕ್ಕೆ ಮುಗಿಬಿದ್ದು ಕೊರೋನಾ ಹೆಮ್ಮಾರಿ ಮತ್ತಷ್ಟು ಹರಡುವುದಕ್ಕೆ ಕಾರಣರಾಗಿದ್ದಾರೆ. ಸಾರ್ವಜನಿಕರು ಮುಂದಿನ ದಿನಗಳಲ್ಲಾದರೂ ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಮಾಸ್ಕ್ ಮತ್ತು ಸಾಮಾಜಿಕ ಅಂತರವನ್ನು ಪಾಲನೆ ಮಾಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಬೀದಿಗೆ ಬಂತು ಮಂಡ್ಯ ಜಿಲ್ಲಾ ಪಂಚಾಯಿತಿ ರಗಳೆ. ಅಧ್ಯಕ್ಷರ ರಾಜೀನಾಮೆಗೆ ಜೆಡಿಎಸ್ ಸದಸ್ಯರ ಬಿಗಿಪಟ್ಟು. ಸಿಇಒ ವಿರುದ್ಧವೂ ಧಿಕ್ಕಾರ ಕೂಗಿ ಆಕ್ರೋಶ. ಹೈಡ್ರೋಫೋನಿಕ್ ತಂತ್ರಜ್ಞಾನದ ಮೂಲಕ ಸರಳ ಕೃಷಿ ವಿಧಾನ. ಡಾಕ್ಟರ್ ಬಿ ಶಿವಲಿಂಗಯ್ಯ, ಮೀರಾ ಶಿವಲಿಂಗಯ್ಯರವರ ದೂರದೃಷ್ಟಿಯ ಪರಿಕಲ್ಪನೆ. ನೀರು ಬಳಸಿ ತಾಜಾ ಫಸಲು ಬೆಳೆಯುವ ಪರಿ. ಸ್ವರ್ಣ ಟಿವಿ ವಿಶೇಷ ವರದಿ. 5ನೇ ದಿನಕ್ಕೆ ಕಾಲಿಟ್ಟ ನಿವೇಶನ ರಹಿತರ ಹೋರಾಟ. ಪ್ರತಿಭಟನೆಗೆ ಕಿಂಚಿತ್ತೂ ಸ್ಪಂದಿಸದ ಮಂಡ್ಯ ಜಿಲ್ಲಾಡಳಿತ. ನಿವೇಶನ ಹಂಚಿಕೆಗೆ ಪ್ರತಿಭಟನಾ ನಿರತರ ಬಿಗಿಪಟ್ಟು. ಮಳವಳ್ಳಿ ಶಾಸಕರ ವಿರುದ್ಧ ಕಾಂಗ್ರೆಸ್ ಅಸಮಾಧಾನ. ಉದ್ಘಾಟನೆಗೊಂಡಿರುವ ಕಟ್ಟಡಕ್ಕೆ ಮರು ಉದ್ಘಾಟನೆ ಸಾಹಸ. ತಾಲೂಕು ಪಂಚಾಯಿತಿ ಎದುರು ಬೃಹತ್ ಪ್ರತಿಭಟನೆ. ವಿಕಲಚೇತನವನ್ನ ಮೆಟ್ಟಿ ನಿಂತ ಸುಪ್ತ ಪ್ರತಿಭೆ. ಕಿರುಚಿತ್ರ ನಿರ್ಮಿಸಿ ನಿರ್ದೇಶಿಸಿದ ಕಥೆಗಾರ. ಗಾಂಧಿ ನಗರವೇ ತಿರುಗಿ ನೋಡಿದ ಸಾಧನೆ. 100 ರಸ್ತೆಯಲ್ಲಿ ಬಾಯಿ ತೆರೆದುಕೊಂಡಿರುವ ಯುಜಿಡಿ. ನಗರಸಭೆಗೆ ಹೇಳಿದರೂ ಕಿಂಚಿತ್ತೂ ಸ್ಪಂದನೆ ಇಲ್ಲ. ನಾಗರಿಕರಿಂದ ತೀವ್ರ ಆಕ್ರೋಶ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.